राजीव गांधी अमर है, अमर है। ನೀನು ಹೋಗೋಣ. ತಲೆಗೇನು ಬುದ್ಧಿ ಐತೆ ಇಲ್ವಾ ಒಬ್ರಿಗೂ ಗೊತ್ತಿಲ್ಲ ನಿನ್ನ. ಎಲ್ಲರೂ ಕೂಡ ಆಧುನಿಕ ಮತ್ತು ತಂತ್ರಜ್ಞಾನದ ಮುಂಚೂಣಿಯಲ್ಲಿರಬೇಕಾದರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡವಾಗ ಅವರು ಕೆಲಸ ಮಾಡಿದ್ದಾಗಿ ಇವತ್ತು ಅನೇಕ ಬದಲಾವಣೆಗಳನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಎಲ್ಲವನ್ನು ನಿಲ್ಲಿಸುವಂತೆ ಮತ್ತು 18ನೇ ವಯಸ್ಸಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು, ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ತಂದಿದ್ದು ಮತ್ತು ಟೆಲಿಕಾಮ್ನಲ್ಲಿ ಬದಲಾವಣೆಯನ್ನು ತಂದಿದ್ದು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಜನಗಳ ಮನಸ್ಸಿಗೆ ನಾಟುವಂತೆ ಪ್ರದರ್ಶಿಸುವಂಥ ಕೆಲಸ ಈ ಸದ್ಭಾವನಾ ಜ್ಯೋತಿ ಮೂಲಕ ಆಗ್ತಾ ಇದೆ. ಇವತ್ತು ಅದಕ್ಕೆಲ್ಲರೂ ಕೂಡ ಸ್ವಾಗತ ಮಾಡಲಿ. ನಾಡಿನಾದ್ಯಂತ ಎಲ್ಲ ಕಡೆ ಹರಡಲಿ. ಇಲ್ಲಿ ಮಾತನಾಡ್ತಾ ಇದ್ದಾಗ ಟೆರರಿಸ್ಟ್ ಇರಬಾರ್ದು, ಭಯೋತ್ಪಾದಕತೆ ಹೋಗಬೇಕು, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಈ ಭೂಮಿಯಿಂದಲೇ ಹೋಗಬೇಕು, ಶಾಂತಿ ನೆಮ್ಮದಿ ಎಲ್ಲರೂ ಪ್ರೀತಿ ವಿಶ್ವಾಸ ಬದುಕುವಂಥ ಒಂದು ವಾತಾವರಣ ಉಂಟಾಗಬೇಕು ಅನ್ನುವಂಥದ್ದೇ ಈ ಜ್ಯೋತಿಯ ಉದ್ದೇಶ ಆಗಿರುವಂಥದ್ದು. ಆ ಎಲ್ಲ ನಿನ್ನೆ ನಾವು ಕ್ವಿಟ್ ಟೆರರಿಸಂ ಹೊರಟಿದ್ದೀವಿ. ಈ ದೇಶದಲ್ಲಿ ಉಗ್ರಗಾಮಿಗಳಿರಬಾರ್ದು, ಈ ದೇಶದಲ್ಲಿ ಭಯೋತ್ಪಾದನೆ ನಡೀಬಾರ್ದು ಇಂಥ ಉದ್ದೇಶದಲ್ಲಿ ನಾವು ಬ್ರಿಟಿಷರನ್ನ ದೇಶ ಬಿಟ್ಟು ತೊಲಗಿ ಅಂತ ಹೇಳಿದವಲ್ಲ, ಇವಾಗ ಈ ಉಗ್ರಗಾಮಿಗಳೇ ಇಲ್ಲಿಂದ ತೊಲಗಿಯಿಂದ ಹೊರಟಿದ್ದೀವಿ. ಈ ಜ್ಯೋತಿ ಯಾತ್ರಾ, ಈ ಜ್ಯೋತಿ ಯಾತ್ರಾ ಬರುವಾಗ ಯುವಕರಿಗೆ ಅವರೇ ಎಲ್ಲ ಹೇಳಿದ್ದಾರೆ. ಯುವಕರಿಗೆ 18 ವಯಸ್ಸಲ್ಲಿ ಮತದಾನ ಮಾಡುವ ಕೊಟ್ಟರು. ಯುವಕರು ಈ ದೇಶವನ್ನು ಕಾಪಾಡಬೇಕೆಂದ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮೆಲ್ಲ ಪಂಚಾಯತ್ ಬಗ್ಗೆ ಚೆನ್ನಾಗಿ ಹೇಳ್ಬಿಟ್ರು. ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಇದಕ್ಕೆಲ್ಲ ವ್ಯವಸ್ಥೆಯನ್ನ ರೂಪಿಸಿದಂತ ರಾಜೀವ್ ಗಾಂಧಿ ಅವರು ಮೊದಲಿದ್ದಂತ 21 ವರ್ಷದ ವಯಸ್ಸನ್ನ 18 ವರ್ಷಕ್ಕೆ ತಗೊಂಡು ಯುವ ಸಬಲೀಕರಣ ಅಂತೇಳಿ ಹೊರಟಂತವರು ರಾಜೀವ್ ಗಾಂಧಿ ಅವರು. ವ್ಯವಸ್ಥಿತವಾಗಿ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ನವೋದಯ ಶಾಲೆಗಳನ್ನ ಪ್ರಾರಂಭ ಮಾಡಿದಂಥವರು ರಾಜೀವ್ ಗಾಂಧಿ. ಹೀಗೆ ಅವರ ಹಿಂದೆ ಹಲವಾರು ಕಾಣಿಕೆಗಳ ನಮಗೆ ಕೊಡುಗೆ ಕೊಟ್ಟು ದೇಶಕ್ಕಾಗಿ ತಮ್ಮನ್ನ ತಾವೇನೆ ಸಮರ್ಪಿಸಿಕೊಂಡಂತ ಆ ಯುವ ಚೇತನ 46 ವರ್ಷಗಳಲ್ಲೇ ದೇಶಕ್ಕಾಗಿ ತಮ್ಮ ಜೀವನ್ನೇ ಮುಡುಪಾಗಿಟ್ಟಂತ ರಾಜೀವ್ ಗಾಂಧಿ ಅವರನ್ನ ಇವತ್ತು ಸ್ಮರಣೆ ಮಾಡಿಕೊಂಡು ನವದೆಹಲಿಗೆ ಹೊರಟಂತ ತಂಡಕ್ಕೆ ನಾವೆಲ್ಲರೂ ಶುಭಕಾಮನೆಗಳನ್ನ ಅರ್ಪಣೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಅವ್ರನ್ನ ತುಮಕೂರು ಗಡಿಭಾಗದಿಂದ ಸ್ವಾಗತಿಸಿ ಇವತ್ತು ಶ್ರೀಮಠದಲ್ಲಿ, ಸಿದ್ಧಗಂಗಾ ಮಠದ ಈ ಪುಣ್ಯಕ್ಷೇತ್ರದಲ್ಲಿ ನಾವುಗಳೆಲ್ಲರೂ ಸೇರಿದ್ದೀವಿ. ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತಮ್ಮನ್ನ ಉದ್ದೇಶ